ಆ ಅಪರಿಚಿತನ ಹಿಡ್ಕೊಂಡು ವಿಚಾರಿಸಿದ್ರೆ ಹೇಳ್ತಾರೆ, ಹೌದು ನಾವು ಬಂದಿದ್ದು ಗರುಡ ರಾಜ್ಯದಿಂದನೇ, ಬಂದಿದ್ದು ಯಾರೋ ಅಲ್ಲ, ನಮ್ಮ ರಾಜ ಗರುಡ ರಾಜ ಅಂತ ಹೇಳ್ತಾರೆ. ಗರುಡ ರಾಜ್ಯಕ್ಕೆ ಆ ಹೆಸರು ಹೇಗೆ ಬಂದಿದೆ ಅಂದ್ರೆ, ಗರುಡ ರಾಜ ಚಿಕ್ಕವನಿರ್ಬೇಕಾದ್ರೆ ಅವನ ಕಚ್ಚಲು ಒಂದು ಹಾವು ಬರುತ್ತೆ. ಆ ಹಾವನ್ನ ಒಂದು ಹದ್ದು ಬಂದ್ಬಿಟ್ಟು ಕಚ್ಕೊಂಡು ಹೋಗ್ಬಿಡುತ್ತೆ. ಅದನ್ನ ನೋಡಿದ ಗರುಡರಾಜನ ತಂದೆ ಆ ರಾಜ್ಯಕ್ಕೆ ದೇವರಂದ್ರೆ ಗರುಡ ಅಂತ ಎಲ್ರಿಗೂ ಹೇಳ್ಬಿಡ್ತಾನೆ. ಈಗ ಗರುಡ ರಾಜ್ಯಕ್ಕೆ ಹೇಗೆ ಹೋಗ್ಬೇಕಂತ ಕೇಳಿದ್ರೆ ಹೇಳ್ತಾರೆ, ನಿಮ್ಮ ರಾಜ್ಯದ ಪಕ್ಕದಲ್ಲಿರುವ ಕಳಿಂಗ ರಾಜ್ಯ ದಾಟ್ಕೊಂಡು ಹೋದ್ರೆ ಪೂರ್ವ ದಿಕ್ಕಿನಲ್ಲಿ ಒಂದು ಮರುಭೂಮಿ ಬರುತ್ತೆ. ಆ ಮರುಭೂಮಿಯಲ್ಲಿ ಒಂಟೆಗಳ ಸಹಾಯದಿಂದ 2 ಹಗಲು 2 ರಾತ್ರಿ ಪ್ರಯಾಣ ಮಾಡಿದ್ರೆ ಒಂದು ಮಹಾ ಸಮುದ್ರ ಬರುತ್ತೆ. ಆ ಸಮುದ್ರದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಮಂಡಲಕ್ಕೆ 15 ದಿನ ಕಡಿಮೆ ಅಂದರೆ 30-35 ದಿನ ಕಾಲ ಪ್ರಯಾಣ ಮಾಡಿದರೆ ಒಂದು ದೀವಿ ಬರುತ್ತೆ. ಅದರಲ್ಲಿ ನರಮಾಂಸ ಭಕ್ಷಕರು ಇರ್ತಾರೆ. ಅವ್ರನ್ನ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಆ ನರಮಾಂಸ ಭಕ್ಷ್ಯಗಳನ್ನು ದಾಟ್ಕೊಂಡೇ ಹೋಗಬೇಕು. ಯಾಕಂದರೆ ನೀವು ಎಡಗಡೆಗೆ ಹೋದರೆ ಅಲೆಗಳು ದೊಡ್ಡ ದೊಡ್ಡ ಅಲೆಗಳು ಬಂದು ಹಡಗು ಮುಳುಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಇಲ್ಲ ಬಲಕ್ಕೆ ಹೋದರೆ ಸುಂಟ್ರಗಾಳುಗಳು ಬಂದು ಅದರಲ್ಲಿ ಸಿಕ್ಕಾಕೊಂಡು ಸಾಯ್ತೀರಾ ಅಂತ ಹೇಳ್ತಾರೆ. ಸೊ ನೀವೇನೇ ಇದ್ದರೂ ಆ ದೀವಿಯನ್ನು ದಾಟ್ಕೊಂಡೆ, ಆ ನರಮಾಂಸ ಭಕ್ಷಕರನ್ನು ದಾಟ್ಕೊಂಡೇ ಮುಂದಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಅವ್ರನ್ನೂ ದಾಟ್ಕೊಂಡು ಒಂದು ಹಗಲು ಒಂದು ರಾತ್ರಿ ಹೋದರೆ ಅಲ್ಲಿ ನಿಮಗೊಂದು ದಟ್ಟವಾದ ಅರಣ್ಯ ಬರುತ್ತೆ. ಅದರಲ್ಲಿ ಅರಣ್ಯವಾಸಿಗಳು ಇರ್ತಾರೆ, ಆದರೆ ಅವರಿಂದ ಅಪಾಯ ಇರಲ್ಲ, ಆದರೆ ಅವರ ಭಾಷೆ ನಮಗೆ ಬರಲ್ಲ ಅಂತ ಹೇಳ್ತಾರೆ. ಅವ್ರನ್ನೂ ದಾಟ್ಕೊಂಡು ಹೋದರೆ 4-5 ಗ್ರಾಮಗಳು ಬರುತ್ತೆ. ಆ ಗ್ರಾಮಗಳು ದಾಟ್ಕೊಂಡು ಹೋದರೆ ಬರೋದೇ ಗರುಡ ರಾಜ್ಯ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಾದ್ಮೇಲೆ ಅವ್ರು ನಗ್ತಾರೆ. ನಗ್ಬಿಟ್ಟು ಹೇಳ್ತಾರೆ, ನೀವು ನಮ್ಮ ರಾಜ್ಯಕ್ಕೆ ತಲುಪೋದೇ ಕಷ್ಟ. ಯಾಕಂದರೆ ಇಷ್ಟೆಲ್ಲ ಪ್ರಯಾಣ ಮಾಡಬೇಕಾದ್ರೆ ಹಸಿವಿನಿಂದ ಕೆಲವೊಂದು ಸೈನಿಕರು ಸತ್ತೋದ್ರೆ ಇನ್ನು ಮಿಕ್ಕಿದವರು ಆ ನರಮಾಂಸ ಭಕ್ಷಕರಿಗೆ ಬಲಿಯಾಗ್ತಾರೆ. ಇವರು ದಾಟೋಷ್ಟಿಗೆ ನಿಮ್ಗೆ ಇರೋ ಶಕ್ತಿ ಎಲ್ಲ ಕಳ್ಕೊಂಡು ಹೋಗ್ತೀರಾ. ಇನ್ನು ನಮ್ಮ ರಾಜ್ಯದ ಜೊತೆ ಯುದ್ಧ ಏನು ಮಾಡ್ತೀರಾ ಅಂತ ಹೇಳ್ತಾರೆ. ಇವಾಗ ರತ್ನ ರಾಜ ಏನು ಮಾಡ್ತಾನೆ, ಯುವರಾಜ ಏನು ಸಹಾಯ ಮಾಡ್ತಾನೆ ಅಂತ ಮುಂದೆ ನೋಡಿ.